ಗೀತಾ ನಾನು ಒಂದ್ ನಿಮಿಷ ಬರ್ತೀನಿ. ಏ ನೀನ್ ಹುಡುಗಿ ಎಲ್ಲ ಹೋಗ್ತಿದ್ದಾಳೆ, ಹೋಗೋ. ಹೋಗಿ ಬರ್ತೇನೆ. ಏ ಆಲ್ ದಿ ಬೆಸ್ಟ್ ಕಣೋ ಬಾಲಾಜಿ. ಥ್ಯಾಂಕ್ ಯು ಕಣೋ. ಇದೇನಿದು, ನಮ್ಮ ಹುಡುಗಿ ಇನ್ನು ಅಲ್ಲೇ ಮಾತಾಡ್ತಾ ಇದ್ದಾಳಲ್ಲ. ಓಕೆ ಬರ್ತೀನಿ. ಓಕೆ ಬಾಯ್. ಬಾರಿ ಹೋಗೋಣ. ಅಯ್ಯಪ್ಪ, ನನ್ನ ಹುಡುಗಿ ಇವಾಗ ಹೋಗ್ತಾ ಇದ್ದಾಳೆ. ಕ್ಯಾಚ್ ಹಾಕೋ. ಮತ್ತೆ ಏನಯ್ಯ ನಿನ್ ಕಷ್ಟ? ಅಯ್ಯೋ ಹಾಗೇನಿಲ್ಲ, ಮಾತಾಡ್ಸೋಣ ಅಂತ. ಇನ್ನು ಏನ್ ಮಾತಾಡ್ಸ್ಬೇಕು ನೀನು? ಅದೇನದು, ಇಷ್ಟು ತನಕ ನಕ್ಕೊಂಡು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ, ಇವಾಗ ಮಾತಾಡೋಣ ಅಂದ್ರೆ ಮತ್ತೆ ಸಿಟ್ ಮಾಡ್ಕೋತಾ ಇದೀಯಾ? ಫಂಕ್ಷನ್ ಅಲ್ವಾ, ಅದಕ್ಕೆ ಹಾಡ್ಕೊಂಡ್ ಕುಣ್ಕೊಂಡಿದ್ದೀನಿ. ನಿನ್ ತರಾನೇ ಎಷ್ಟು ಜನ ಗಂಡ್ ಮಕ್ಳು ಹಾಡಾಡಿದ್ರು, ಹೆಣ್ಮಕ್ಳು ಡ್ಯಾನ್ಸ್ ಮಾಡಿದ್ರು. ಅದಕ್ಕೆ ಅಂತ ಅಡ್ವಾಂಟೇಜ್ ತಗೋತಿದ್ಯಾ? ಚೀಚಿ ಚೀಚಿ ಚೀ ನನಗೆ ಅಡ್ವಾಂಟೇಜ್ ತಗೊಂಡು ಅಭ್ಯಾಸನೇ ಇಲ್ಲ. ಹಂಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಳು, ಅದೇನ್ ಮಾತಾಡ್ಬೇಕು? ಏನು ಹೊಟ್ಟೆ ನೋವಾ? ಹಾ ಇಲ್ವಲ್ಲ, ಅದ್ಯಾಕೆ ಹಂಗೆ ಕೇಳಿದೆ? ನೂಲಿತಾ ಇದ್ದಿದ್ ನೋಡಿ ಹೊಟ್ಟೆ ನೋವೇನೋ ಅನ್ಕೊಂಡೆ. ಏನಮ್ಮಿ, ನಿನಗೆ ಹಂಗ ಅರ್ಥ ಆಯ್ತಾ? ಅದು ಹೊಟ್ಟೆ ನೋವು ಅಲ್ಲ ಅಮ್ಮಿ, ಎದೆ ನೋವು. ಅಯ್ಯಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗ? ಎದೆ ನೋವು ಅಂತಂದ್ರೆ ಆ ಎದೆ ನೋವಲ್ಲ. ನಿನ್ನ ನೋಡ್ದಾಗ್ಲಿಂದ ಎದೆ ಜೋರಾಗಿ ಹೊಡ್ಕೋತಾ ಇದೆ. ಏನೋ ಮಾತು ಎಲ್ಲೆಲ್ಲ ಹೋಗ್ತಿದೆ? ಇಲ್ಲ ಅಮ್ಮಿ, ಮನ್ಸಲ್ಲಿರೋ ಮಾತನ್ನೇ ಆಚೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಾತುಗಳು ಬರ್ತಾ ಇಲ್ಲ, ಗಂಟ್ಲು ಒಣಗೋಗ್ತಾ ಇದೆ, ಮಾತು ತಡಬಡಾಯಿಸ್ತಾ ಇದೆ. ಸಾಕು ಸಾಕು, ಇರು ಇರಮ್ಮಿ, ಒಂದೇ ನಿಮಿಷ. ಏನು? ನಿನ್ ಜೊತೆ ಮಾತಾಡ್ಬೇಕು ಅಂದೆ ಅಲ್ವಾ? ಮಾತಾಡಕ್ಕೆ ಏನೂ ಇಲ್ಲ, ಹೋಗು. ಆದ್ರೆ ನಾನ್ ಮಾತಾಡ್ಬೇಕು. ಸರಿ, ಏನ್ ಹೇಳು? ನೀನು ತುಂಬಾ ಸುಂದರವಾಗಿದ್ಯಾ. ಥ್ಯಾಂಕ್ಸ್, ಹೇಳಾಯ್ತಲ್ಲ, ಬಾಯ್. ಇರು ನಾನು ಹೇಳ್ಬೇಕು ಅನ್ಕೊಂಡಿದ್ದು ಅದಲ್ಲ. ಇನ್ನೇನು? ನಾನು ನೀನು? ನಾನು ಇವಾಗ. ಹಾ ಹೇಳು, ಏನು? ನಾನು ನಾನು ಅಂತ ಎಷ್ಟೊತ್ತು ರಾಗ ಹೇಳಿದ್ಯಾ? ಏನ್ ನಿನ್ ಪ್ರಾಬ್ಲಮ್? ಹಂಗೆಲ್ಲ ದಬಾಯಿಸ್ಬೇಡ ಕಣಮಿ, ಮನ್ಸಿಂದ ಬರ್ತಾ ಇರೋಂತ ಮಾತು ಗಂಟ್ಲಲ್ಲೇ ನಿಂತೋಗ್ತಾ ಇದೆ. ಹಂಗ ಹೆದರ್ಸಿದ್ರೆ ಹೆಂಗೆ? ಇಲ್ಲಿ ನೋಡು, ನನಗ್ ಕೆಲ್ಸ ಇದೆ, ನಾನು ಹೋಗ್ಬೇಕು. ನಿಮಿಷ ಒಂದೇ ಒಂದ್ ಮಾತು ಪ್ಲೀಸ್. ಏನ್ ನಿನ್ ಪ್ರಾಬ್ಲಮ್? ನೀನೇ ನನ್ ಪ್ರಾಬ್ಲಮ್. ನಾನಾ? ಹೌದು. ನಿನ್ನ ನೋಡಿದ ಕ್ಷಣದಿಂದಾನೇ ನನ್ನ ಮನ್ಸಿಗೆ ಏನೇನೋ ಆಗ್ತಾ ಇದೆ. ಹೆಂಗ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ನೇರವಾಗಿ ಹೇಳ್ಬಿಡ್ತೀನಿ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಏನು? ಅರ್ಥ ಆಗ್ಲಿಲ್ವಾ? ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ? ಇಷ್ಟ ಅಂದ್ರೆ ಬರೀ ಇಷ್ಟ ಅಲ್ಲ ಕಣಮಿ, ಪ್ರಾಣ. ನಿನ್ನ ನೋಡಿದ ಕ್ಷಣದಿಂದಾನೇ ನಿನ್ನ ನನ್ನ ಕೈಲಿ ಮರೆಯಕ್ಕೆ ಆಗ್ತಾ ಇಲ್ಲ. ನಿನ್ ಜೊತೆನೆ ಬದುಕು ನಡೆಸ್ಬೇಕು ಅನ್ಕೋತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಕಣಮ್ಮಿ. ಏಯ್, ನಿನ್ಗೇನಾದ್ರೂ ಹುಚ್ಚ? ಪ್ರಪಂಚದಲ್ಲಿರೋ ಯಾವ ಹುಚ್ಚನಾದ್ರೂ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ ಹೇಳು? ಇವಾಗ ಏನಾದ್ರೂ ನೀ ನನ್ನ ಪ್ರೀತಿ ಒಪ್ಕೊಳ್ದೆ ಹೋದ್ರೆ ನನಗೂ ಹುಚ್ಚ ಹಿಡಿಯೋ ತರಾನೇ ಇದೆ. ಪ್ಲೀಸ್ ಅಮ್ಮಿ, ಓಕೆ ಹೇಳಮ್ಮಿ. ಏಯ್, ಏನ್ ಹೇಳ್ತಿದ್ಯಾ ಅಂತ ಗೊತ್ತಾ ನಿನಗೆ? ಏನಮ್ಮಿ, ನಿನಗೆ ಅರ್ಥ ಆಗ್ತಿಲ್ವಾ? ಸರಿ ಬಿಡು, ಇಂಗ್ಲಿಷಲ್ಲಿ ಹೇಳ್ತೀನಿ. ಐ ಲವ್ ಯು. ಐ ಹೇಟ್ ಯು. ಹಂಗ ಅನ್ಬೇಡ ಕಣಮ್ಮಿ, ನನ್ ಮನ್ಸಿಗೆ ಪಾಪ ಬೇಜಾರಾಗತ್ತೆ. ಏ ಮೆಂಟಲ್,
ಹೋಗೋ ಇಲ್ಲಿಂದ. ಪ್ಲೀಸ್ ಕಣಮ್ಮಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳು. ನಾನೇನ್ ಕೆಟ್ಟವನಲ್ಲ ಗೊತ್ತಾ. ಸಾಯಿಸ್ಬಿಡ್ತೀನಿ ಇನ್ನೊಂದ್ಸರಿ ನನ್ ಹಿಂದೆ ಬಂದ್ರೆ. ಹೋಗೋ ಇಲ್ಲಿಂದ. ಅರ್ಜೆಂಟ್ ಏನಿಲ್ಲ, ಎಷ್ಟ್ ಬೇಕೋ ಅಷ್ಟ್ ಟೈಮ್ ತಗೋ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮನ್ಸಲ್ಲಿರೋ ಮಾತು ಹೇಳ್ಬಿಡ್ಬೇಕು, ಸರಿನಾ? ದೇವ್ರೆ 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 ದೇವ್ರೆ. ಇರಿ 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 ದೇವ್ರೆ 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 ದೇವ್ರೆ. ಅಮ್ಮ ತಾಯಿ, ನನ್ನ ಹೆಸರು ದೇವ್ರಲ್ಲ. ಬೆಳಗ್ಗೆ ಹೊರಗಡೆ ಇರ್ಬೇಕಾದ್ರೆ ಹೇಳ್ದೆ ತಾನೆ, ನನ್ನ ಹೆಸರು ಬಾಲಾಜಿ. ದೇವ್ರೆ 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 ದೇವ್ರೆ. ಅಯ್ಯಯ್ಯ, ಸರಿ, ನನ್ನ ಹೆಸರು ಬದಲಾಯಿಸ್ಕೋಬೇಕು ಅಂತ್ಯಾ? ಬದಲಾಯಿಸ್ಕೋತೀನಿ ಬಿಡು. ಈ ಹೆಸರು ಒಂಥರ ಚೆನ್ನಾಗಿದೆಯಲ್ಲ. ದೇವ್ರೆ ಅಬ್ಬಾ, ಹೆಸರನ್ನ ತುಂಬಾ ಚೆನ್ನಾಗಿ ಕರೀತೀಯ ನೀನು. ಸರಿ, ದೇವ್ರು ಅಂತಾನೆ ಬದಲಾಯಿಸ್ಕೊಂಡ್ಬಿಡ್ತೀನಿ ಬಿಡು. ಜಾಗ ಬಿಡಿ, ನಾನ್ ಹೋಗ್ಬೇಕು. ಅಯ್ಯೋ, ಇರು 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 ಇರು, ನಾನ್ ಮಾತಾಡ್ಬೇಕು. ನಾನ್ ಹೋಗ್ಬೇಕು. ಅಳ್ಬೇಡಮ್ಮ ತಾಯಿ, ನಾನ್ ಮಾತಾಡ್ಬೇಕು. ಅಯ್ಯಯ್ಯೋ, ಬೇಡಮ್ಮ, ನೀನ್ ಅಳ್ಬೇಡ. ನೀನ್ ಅಳ್ತಾ ಇದ್ರೆ ನನಗೂ ಗೊತ್ತಿಲ್ದೆ ಅಳು ಬಂದ್ಬಿಡುತ್ತೆ. ಪ್ಲೀಸ್ ಕಣಮ್ಮ, ನಾನು ಏನ್ ಹೇಳ್ತೀನಿ ಅಂತ ಕೇಳಿಸ್ಕೋ. ಅವತ್ತೇನೋ ಗೊತ್ತಿಲ್ದೆ ಅಡ್ರೆಸ್ ಬದಲಾಗಿ ನಿಮ್ ಮನೆಗೆ ಹೆಣ್ಣು ನೋಡಕ್ಕೆ ಅಂತ ಬಂದ್ವಿ. ನೀನು ಕೂಡ ನಾನೇ ಮದುವೆ ಹುಡುಗ ಅನ್ಕೊಂಡು ಕಾಫಿ ಕೂಡ ತಗೊಂಡ್ ಬಂದಿಯಲ್ಲ. ಅಲ್ಲಿ ನಾನ್ ನಿನ್ನ ನೋಡಿದೀನಿ, ನೀನ್ ನನ್ನ ನೋಡಿದ್ಯಾ. ಇರಮ್ಮ, ನಾನು ಹೇಳೋದ್ ಕೇಳಿಸ್ಕೊಳಮ್ಮ. ಅದಾದ್ಮೇಲೆ ಅಲ್ಲಿಗೆ ಬರ್ಬೇಕಾದ್ ನಿಜವಾದ ಮದುವೆ ಗಂಡು ಮತ್ತೆ ಬಂದ. ಅವತ್ತು ನಿನ್ಗೆ ಎಷ್ಟು ಕಷ್ಟ ಆಯ್ತು ಅಂತ ನನಗೆ ಅರ್ಥ ಆಯ್ತು. ನಿನ್ನ ನೋಡೋಕೆ ಅಂತ ಯಾರೋ ಸಂಬಂಧ ಇಲ್ದಿರೋನ್ ಬಂದು ಹೋಗಿ ಮತ್ತೆ ನಿಜವಾದ ಮದುವೆ ಗಂಡು ಬಂದ್ರೆ ಅವ್ರಿಗೆ ಮತ್ತೆ ಮತ್ತೆ ಟೀ ಕಾಫಿನ್ ತಂದು ಕೊಡೋದಕ್ಕೆ ನಿನ್ ಮನ್ಸಿಗೆ ಎಷ್ಟು ಕಷ್ಟ ಆಗಿದೆ ಅಂತ ನಾನು ಅರ್ಥ ಮಾಡ್ಕೋತೀನಿ. ಇದೆಲ್ಲ ಏನು ಬೇಡ, ನಾನ್ ಹೋಗ್ಬೇಕು. ಪ್ಲೀಸ್ 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 ಇರಮ್ಮ. ನಾನೇನ್ ಕೆಟ್ಟವನಲ್ಲ. ಒಂದೆರಡು ನಿಮಿಷ ಮಾತಾಡೋಣ. ದೇವ್ರೆ ರಂಗ ರಂಗ. ಈ ರಂಗ ರಂಗ ಯಾರಮ್ಮ? ಒಂದ್ ವೇಳೆ ಅವತ್ತು ನಿಮ್ ಮನೆಗ್ ಬಂದು ಹೋದ್ಮೇಲೆ ಇನ್ನೊಬ್ಬ ಬಂದಲ್ಲ, ಅವನಾ? ಅಲ್ಲ, ರಂಗ ರಂಗ ನನ್ ದೇವ್ರು. ಓ, ದೇವ್ರ ಹೆಸ್ರಾ? ಸಾರಿ 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 ಸರಿ ಸರಿ, ಹೇಳ್ಕೊ. ನಾನು ಕೂಡ ಹೇಳ್ಕೊತೀನಿ. ನಾನು ಕೂಡ ದೇವ್ರಿಗೆ ಬೇಡ್ಕೋತೀನಿ, ಎಲ್ಲ ಒಳ್ಳೇದೇ ಆಗ್ಬೇಕು. ರಂಗ 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 ರಂಗ. ರಂಗ, ನೀನ್ ನೆನೆಸ್ಕೊಂಡ್ರೆ ನಮ್ ಹುಡುಗಿ ನನ್ ಮುಂದೆ ಪ್ರತ್ಯಕ್ಷ ಮಾಡ್ಬೇಕೆ ಹೊರತು ಈ ಕಣ್ಮುಂದೆ ಇದು ಹುಡುಗಿನ ಮಾಯ ಮಾಡ್ತೀಯಾ? ಎಲ್ಲೂ ಹೋದ್ಲಪ್ಪ ಇವಳು? ಅಯ್ಯೋಯ್ಯೋ, ದೇವ್ರ ಹೆಸರು ಹೇಳಿ ಈ ಹುಡುಗಿ ಓಡೋಗ್ತಾ ಇದ್ದಾಳ. ಏಯ್, ಬರ್ತಾ ಇದೀನಿರು. ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಅದೇನ್ ಕಣ್ಣ ಮುಚ್ಚಾಲೆ ಆಟನೋ. ನೀನ್ ಸಿಗ್ನಲ್ ಕೊಡದೆ ಹೋದ್ರು ನಿನ್ ನೋಟ ಸಿಗ್ನಲ್ ಕೊಡ್ತಾ ಇರುತ್ತೆ ಬಿಡು. ಈ ಸಲ ತಪ್ಪಿಸ್ಕೊಳಕ್ಕಾಗಲ್ಲ, ಬರ್ತಾ ಇದ್ದೀನಿ. ಹಲೋ. ಅಯ್ಯೋ ನನ್ ಕಳ್ಳಿ, ಈಗೆಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯಾ? ತಪ್ಪಿಸ್ಕೊಂಡು ಹೋದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ಹಿಡ್ದಾಕೊಳ್ಳೋದ್ರಲ್ಲಿ ಎಲ್ಲ ಹೀರೋಗಳಿಗಿಂತ ಫೇಮಸ್. ಒಂದ್ಸಲ ಹಿಡ್ದೆ ಅಂದ್ರೆ ಏಡಿಗಿಂತ ಗಟ್ಟಿಯಾಗಿ ಹಿಡ್ಕೋತೀನಿ. ಈಗ ನೀನ್ ಹೋಗಕ್ಕಂತೂ ಆಗಲ್ಲ. ಈಗ ಹೇಳು, ನನಗೆ ಗೊತ್ತಾಗ್ಬೇಕಾಗಿರೋದು ಏನೂ ಇಲ್ಲ. ಒಂದೇ ಒಂದ್ ಚಿಕ್ಕ ವಿಷಯ, ಅದನ್ನ ಹೇಳಿದ್ರೆ ಹೊರಟೋಗ್ಬಿಡ್ತೀನಿ. ಹೇಳಮ್ಮ, ನಿನ್ ಹೆಸರೇನು? ಎಂಟಾಣೆ ಶ್ಯಾಮಲಾ. ಅಜ್ಜಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಆ ಮಾತನ್ನ ನಾನ್ ಕೇಳ್ಬೇಕಾಗಿತ್ತು. ಏನೋ ಇದು?
ಏನ್ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ತಾ ಇದ್ದೆ? ಏನೂ ಇಲ್ವಲ್ಲ. ಏಯ್, ನನ್ನ ಕೈ ಹಿಡ್ಕೊಂಡು ಏನೋ ಪಿಸು ಧ್ವನಿಲಿ ಮಾತಾಡ್ತಾ ಇದ್ದೆ. ಏನು ಯಾವ್ದೋ ಹುಡುಗಿ ಅನ್ಕೊಂಡು ನನ್ನ ಕೈ ಹಿಡ್ಕೊಂಡಿದ್ದ? ಚಿಚಿ ಚಿಚಿ ಚಿಚಿ, ಹುಡುಗಿ ಅನ್ಕೊಂಡ್ ನಾನ್ ಯಾಕೆ ಹಿಡ್ಕೊಳ್ಳಿ? ಸೇಬ್ ಕದೀತಾ ಇದ್ದಲ್ಲ, ಯಾರಾದ್ರೂ ಬಂದ್ ನೀನ್ ಹಿಡ್ದಾಕೊಂಡ್ಬಿಡ್ತಾರೆ ಅಂತ ನಿನ್ನ ನಾನೇ ಕಾಪಾಡ್ತಾ ಇದ್ದೆ. ಹೌದಾ? ಹೌದು. ಏಯ್, ನಿನ್ ನಾಟಕ ನನ್ ಮುಂದ್ ತೋರಿಸ್ಬೇಡ. ನನ್ ಕೈ ಹಿಡ್ಕೊಂಡು ಹೆಸರು ಯಾಕೋ ಕೇಳಿದೆ? ಸುಮ್ನೆ ನಿನ್ನ ಕನ್ಫ್ಯೂಸ್ ಮಾಡೋಣ ಅಂತ. ಹೌದಾ? ಹೌದು. ಏಯ್, ಈ ರೀತಿ ಕನ್ಫ್ಯೂಸ್ ಆಗೋಂಗ್ ಮಾತಾಡಿದ್ರೆ ನಾನು ಕನ್ಫ್ಯೂಸ್ ಆಗ್ತೀನಿ ಅನ್ಕೊಂಡಿದ್ಯಾ? ನಾನು ಕನ್ಫ್ಯೂಸೇ ಆಗಲ್ಲ. ಈಗ ನೀನು ಕನ್ಫ್ಯೂಸ್ ಆಗ್ಲಾರ್ದೆ ನನಗ್ ಕನ್ಫರ್ಮ್ ಮಾಡು. ಏನಾಯ್ತಜ್ಜಿ? ಏನ್ ನೀನು ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ? ಹುಚ್ಚು ನನಗಲ್ವೋ, ಹುಚ್ಚು ಹಿಡಿದಿರೋದು ನಿನಗೆ. ಹೇಳು, ಯಾರ ಹುಡುಗಿ? ಚಿಚಿಚಿ, ಯಾವ ಹುಡುಗಿ? ಯಾವ ಹುಡುಗಿ? ಯಾರ್ದೋ ಕೈ ಅನ್ಕೊಂಡು ನನ್ನ ಕೈ ಹಿಡ್ಕೊಂಡೆಲ್ಲ, ಹೇಳು. ಅಯ್ಯಯ್ಯೋ, ನಿನ್ ಮೇಲೆ ಅಣೆ ಅಜ್ಜಿ. ನಿನ್ನ ಯಾರು ಅನ್ಕೊಳ್ಳಿಲ್ಲ, ನೀನು ಅನ್ಕೊಂಡೆ ಹಿಡ್ಕೊಂಡೆ. ಸುಮ್ನೆ ತಮಾಷೆ ಮಾಡ್ತಾ ಇದ್ದೆ. ಹೇಗಿತ್ತು ನನ್ ತಮಾಷೆ? ಏಯ್, ನನಗ್ ಗೊತ್ತು ಕಣೋ, ನೀ ಏನೋ ನನ್ನಿಂದ ಮುಚ್ಚಿಡ್ತಾ ಇದೀಯಾ. ಬಾ, ನಿಮ್ಮ ಅಮ್ಮನ ಹತ್ರ ಹೇಳ್ತೀನಿ ಬಾ. ಶಾಮು ಡಾರ್ಲಿಂಗ್, ಯಾಕಷ್ಟು ಕೋಪ? ಸುಮ್ನೆ ನಿನ್ನ ರೇಗ್ಸೋಣ ಅಂತ ಹಾಗೆ ಮಾಡ್ದೆ. ನೀನ್ ಇದನ್ನ ಕದ್ದು ಬಚ್ಚಿಟ್ಕೊಂಡು ತಿಂತಿದ್ಯಾ ಅಂತ ನನಗ್ ಗೊತ್ತಾಗೋಯ್ತು. ಅದಕ್ಕೆ ಹಂಗೆ ಬಂದು ಹಿಡ್ಕೊಂಡು ನಿನಗ್ ಶಾಕ್ ಕೊಡೋಣ ಅಂತಿದ್ದೆ. ಸರಿ ಸರಿ, ಹೋಗೋಣ ಬಾ. ರಾತ್ರಿ ಆಗೋಗಿದೆ. ನಿನ್ನ ಹುಷಾರಾಗಿ ರೂಮ್ ಕರ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ಆಮೇಲೆ ತಿನ್ನುವಂತೆ. ನೀನ್ ಹೀಗೆ ಬಚ್ಚಿಟ್ಕೊಂಡು ತಿಂತಾ ಇದ್ರೆ ಇನ್ನು ಏನೇನ್ ಕದ್ದಿದ್ಯಾ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀನು ಬೈದ್ಬಿಡ್ತಾರೆ. ಬಾ. ಏಯ್, ನೀನೇನೋ ಮಾತು ಬದಲಾಯಿಸಿ ಈಗ ನನ್ನ ಕರ್ಕೊಂಡು ಹೋಗಕ್ ನೋಡ್ತಾ ಇದೀಯಾ? ಅದು ನನ್ನ ಹತ್ರ ನಡೆಯೋದೇ ಇಲ್ಲ. ಅಯ್ಯ, ಅದೆಲ್ಲ ಏನಿಲ್ಲ. ನಿನಗೆ ವಯಸ್ಸು ಜಾಸ್ತಿ ಆಗಿ ಹುಚ್ಚುಚ್ಚಾಗಿ ಆಡ್ತಿದ್ಯಾ. ಸುಮ್ನೆ ಬಾ. ಅಯ್ಯೋ, ಈ ಮುದುಕಿಗೆ ಅನುಮಾನ ಬಂದಿರ್ಬೋದಾ ಅಂತ ಈ ಅಜ್ಜಿನ ಹೇಗ್ ಮ್ಯಾನೇಜ್ ಮಾಡೋದೋ ಗೊತ್ತಿಲ್ಲ. ಸರಿ ಸರಿ, ಏನೋ ಮ್ಯಾನೇಜ್ ಮಾಡೋಣ. ಎಷ್ಟು ಸುಸ್ತಾಗೋಯ್ತಲ್ಲ ಇವತ್ತು. ಹೌದು ಕಣೆ, ಬೆಳಿಗ್ಗೆ ಎಲ್ಲ ರಂಗೋಲಿ, ಸಂಜೆ ಮೇಲೆ ಮೆಹಂದಿ. ಅಚ್ಚಲ್ದು ಅಂತ ಹಾಡಿಗೆ ಡ್ಯಾನ್ಸ್ ಬೇರೆ ಮಾಡಿದ್ವಾ, ಮೈ ಕೈ ಎಲ್ಲ ನೋಯ್ತಾ ಇದೆ. ಆದ್ರೂ ತುಂಬಾ ಚೆನ್ನಾಗಿತ್ತು ಅಲ್ವಾ? ಮದ್ವೆ ಅಂದ್ರೆ ಹಾಗೆ ಅಲ್ವಾ? ಜಾಲಿಯಾಗಿ ಆಟ, ಹಾಡು, ಕುಣಿದಾಟ ಎಲ್ಲ ಇರ್ಬೇಕು. ನನ್ಗೂ ಕೂಡ ನಿಮ್ ಮದ್ವೆಗೆ ಹೀಗೆ ಎಲ್ಲ ಕಾರ್ಯಕ್ರಮನು ಮಾಡಿ ಜೋರಾಗಿ ಮಾಡಿಸ್ಬೇಕು ಅಂತ ಆಸೆ. ಹೌದಾ? ಆಸೆ ನೋಡು ಅಮ್ಮ, ಕನ್ಸ್ ಕಾಣಕ್ಕೆ ದುಡ್ಡೇನ್ ಬೇಡ. ಅಜ್ಜಿನ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ನಮ್ ಬ್ಯಾಂಕ್ ಬ್ಯಾಲೆನ್ಸು ದೊಡ್ಡ 0. ನನ್ ಭಯನೂ ಅದೇ. ಮದ್ವೆ ಅಂದ್ರೆ ಎಲ್ಲಾನು ದುಡ್ಡಿಂದಾನೇ ಆಗೋದು. ನೋಡಿದ್ಯಾ ಈ ಮದ್ವೆಲಿ ಎಷ್ಟೆಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ? ಇವರೇ ಎಷ್ಟೊಂದ್ ಲಕ್ಷ ಸಾಲ ಮಾಡಿದಾರಂತೆ. ಮದ್ವೆ ಅಂದ್ರೆ ಏನ್ ಸುಮ್ನೆನಾ? ಆದ್ರೂ ಅವರು 20 ಲಕ್ಷ ಸಾಲ ಮಾಡಿದಾರಂದ್ರೆ ಕಟ್ಟೋ ಶಕ್ತಿ ಇರುತ್ತೆ. ಹೋಗ್ಲಿ ಬಿಡು, ನಾವೇನ್ ಸಾಲ ಮಾಡಿ ಕಟ್ಟಕ್ಕಾಗಲ್ವಾ ಏನೋ? ಪೂರ್ವಿ ಮದ್ವೆಗೆ ಸಾಲನಾದ್ರೂ ಮಾಡಿ ನೀನ್ ಹೇಳ್ದಂಗೆ ದಾಮ್ ದೂಮ್ ಅಂತ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋಣ. ಅಷ್ಟು ಸಾಲ ಮಾಡಿ ನಾವು ಕಟ್ಟಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಗಷ್ಟು ಸಾಲ ಕೊಡೋ ವ್ಯಕ್ತಿ ಸಿಗ್ಬೇಕಲ್ವಾ? ಏನು ನಿಮ್ಮಿಬ್ರಿಗೂ ತಿಂದಿದ್ದು ಜೀರ್ಣ ಆಗಲ್ವಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮತ್ತೇನು, ನಾವೇ ಈ ಮದ್ವೆಲ್ ಕೆಲ್ಸ ಮಾಡಿ 4 ಕಾಸು ಸಂಪಾದಿಸಕ್ ಬಂದಿದೀವಿ. ಇವಾಗ ನಿನಗೆ ನನ್ ಮದ್ವೆನೂ ಹೀಗೆ ಆಗ್ಬೇಕು ಅಂತ ಆಸೆ. ಇಬ್ರಿಗೂ ಹೇಳ್ತಾ ಇದೀನಿ, ನೀವಿಬ್ರು ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ. ಹಲೋ ಪೂರ್ವಿಕಾ, ನಿಮ್ ಮದ್ವೆ ಬಗ್ಗೆ ಮಾತಾಡ್ದೆ ಹೇಗಿರೋದು? ಇನ್ನೊಂದ್ 2-3 ತಿಂಗಳಲ್ಲಿ ನಿನಗ್ ಮದ್ವೆ ಮಾಡ್ ಕಳಿಸ್ತೀವಿ ನೋಡು. ಏಯ್, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯೇನೆ? ಕೈಯಲ್ಲಿ ದುಡ್ಡಿಲ್ಲ ಅಂತ ಇದ್ರು ಈ ತರ ಎಲ್ಲ ಕನ್ಸ್ ಕಾಣ್ತಾ ಇದ್ದೀರಾ? ಸಾಕ್ ಮಾಡಿ, ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ. ಕೈಯಲ್ಲಿ ದುಡ್ಡಿಲ್ಲ ಅಂತ ನಿನ್ ಮದ್ವೆ ಮಾಡ್ಸಕ್ ಪ್ರಯತ್ನ ಪಡ್ದೆ ಇರಕ್ಕಾಗತ್ತಾ? ಅಮ್ಮ ತಾಯಿ, ಸಾಕು ನಿಲ್ಸು. ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ, ತಲೆ ನೋಯ್ತಾ ಇದೆ. ತಲೆನೋವಾ? ನಾನಿದ್ದೀನಲ್ಲ, ಮಸಾಜ್ ಮಾಡ್ತೀನಿ. ಆದ್ರೆ ಮದ್ವೆ ಮಾತಂತೂ ನಿಲ್ಸಲ್ಲ. ಶೋ ಭಗವಂತ, ನಾನ್ ಕೂಡ ಆ ದೇವ್ರ ತಲೆ ಮೇಲೆ ನಿನ್ ಮದ್ವೆ ಭಾರನ ಹಾಕಿದೀನಿ. ನಿನ್ ಮದ್ವೆ ಬೇಗ ಆಗ್ಬೇಕು. ಶುಭಸ್ಯ ಶೀಘ್ರಂ. ಸಾಕು ನಿಲ್ಸೆ. ಯಾಕೆ ಕೋಪ? ಅದ್ ಬಿಟ್ಬಿಡು. ನಾನು ಹೆಣ್ಣಿನ ತಾಯಿ ಹತ್ರ ಹೋಗಿ ನಾಳೆಗೆ ಏನೇನ್ ಕೆಲ್ಸ ಇದೆ ಅಂತ ಕೇಳ್ಕೊಂಡ್ ಬರ್ತೀನಿ. ಪೂರ್ವಿ, ನಿನಗೆ ಯಾವ ತರ ಹುಡ್ಗ ಬೇಕು ಅಂತ ಆಸೆ ಪಡ್ತಿದ್ಯಾ? ಸಾಕು, ಬಾಯಿ ಮುಚ್ಚು. ನನ್ನ ನೋಡಕ್ ಹುಡುಗ ಯಾರಾದ್ರೂ ಬಂದ ಅನ್ಕೋ, ಅವ್ನ್ ಕುತ್ಕೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ಸರಿ ಸರಿ ಸರಿ, ಕೂಲ್ ಡೌನ್, ಕೂಲ್ ಡೌನ್. ಸಮಾಧಾನ. ಒಂದು ಹುಡುಗಿ ಬರ್ತಿದ್ದೆ ನೋಡ್ದೆ, ಸೆಂಟಿಮೀಟರ್ ದೂರದಲ್ಲಿ ಹೋಗಿ ನಿಂತೆ. ಅವಳು ನಕ್ಕ ನಗು ನೋಡಿ 100 ಸಲ ಸತ್ತೋದೆ.
ಅಯ್ಯಯ್ಯೋ 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 ಪುಟ್ಟಿ ಚಿಚಿ ಚಾ 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 ಪುಟ್ಟಿ ಚಿಚಿ ಚಾ 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 ಪುಟ್ಟಿ ಸಾಕ್ ನಿಲ್ಸಿರೋ. ಯಾರದು? ಯಾಕೆ ಕೆಟ್ಟದಾಗ ಹಾಡ್ತಿದ್ರು? ಇಲ್ಲಿ ಇಲ್ಲಿ ನೋಡು ನೋಡು, ಕೆಟ್ಟದಾಗ ಹಾಡ್ತಿದೀವಿ ಅಂದ್ರೆ ಸರಿ ಇರಲ್ಲ. ಮಧುರ ಅನ್ನು. ಏಯ್ ಏನ್ರು ನೀವ್ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಏನ್ ಕಥೆ? ಅಯ್ಯೋ ಅಷ್ಟು ಚೆನ್ನಾಗಿ ನಾವು ಹಾಡು ಹೇಳ್ಬೇಕಾರೆ ಕೆಟ್ಟದಾಗ ಹಾಡ್ತೀವಿ ಅಂತಾನೆ ಕೋಪ ಬರಲ್ವಾ? ಹೌದು, ಕೆಟ್ಟದಾಗ ಹಾಡ್ತಿದೀವಿ ಅಂತ ಕೇಳಿಸ್ಕೊಳಕ್ ಆಗಲ್ಲ. ಹಾ ಮಧುರ ಅಂತ ಹೇಳು, ಎಷ್ಟು ಇಂಪಾಗಿರುತ್ತೆ ಕೇಳೋಕೆ. ಏಯ್ ಏನ್ರು ಹಿಂಗ್ ಆಡ್ತಾ ಇದೀರಾ ನೀವು? ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಇವನ್ ನೋಡಿದ್ರೆ ಗಬಕ್ ಅಂತ ನನ್ನ ಕೈ ಹಿಡ್ಕೊಂಡ. ಯಾರ ಕೈ ಅಂತ ನನ್ನ ಕೈ ಹಿಡ್ಕೊಂಡೋ ನನಗೆ ಅರ್ಥನೇ ಆಗ್ಲಿಲ್ಲ. ಜೊತೆಗೆ ನನ್ನ ಕೈ ಹಿಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದ. ಆಗ್ಲೇ ನಂಗೆ ಡೌಟ್ ಬಂದಿತ್ತು. ನೀವೇನಾದ್ರೂ ಮದ್ವೆ ಮನೆಯಲ್ಲಿ ಹುಡುಗಿಯರ್ನ ಇಷ್ಟಪಟ್ರೋ ಏನೋ? ಏನಜ್ಜಿ ಹಂಗೆಲ್ಲ ಮಾತಾಡ್ತಾ ಇದ್ಯಾ? ಆ ತರ ಎಲ್ಲ ಏನಿಲ್ಲ. ನಿಜ ಹೇಳ್ರೋ, ಪ್ರೇಮ ಗೀಮ ಅಂತ ಏನಾರು ಅಂಟ್ಕೊಂಡಿದೆ ನಿಮಗೆ? ಇದ್ದಕ್ಕಿದ್ದ ಹಾಗೆ ಹಾಡೋಕ್ಕೂ ಶುರು ಮಾಡಿದೀರಾ? ಅಜಯ್ ಏನ್ ಹಂಗೆಲ್ಲ ಮಾತಾಡ್ತಾ ಇದ್ಯಾ? ಹಾ. ಇಷ್ಟೊತ್ತವರೆಗೂ ಹಾಡು ಡ್ಯಾನ್ಸು ಎಲ್ಲ ಮಾಡಿದೀವಿ ಗೊತ್ತಾ? ಹ್ಮ್. ಅಲ್ಲಿ ಯಾವ್ಯಾವ ಹಾಡನ್ನ ಹಾಡಿದ್ವೋ ಹಾ. ಅದನ್ನೇ ಇಲ್ಲೂ ಹಾಡ್ತಾ ಇದೀವಿ. ಹಾ. ಆದ್ರೂ ಮದುವೆ ಮನೆಗೆ ಅಂತ ಹೋದ್ಮೇಲೆ ಹಾಡ್ ಹೇಳೋದು ತಪ್ಪು ಅಂತಂದ್ರೆ ಹೆಂಗೆ? ನಮ್ಮಿಬ್ಬರಿಗೂ ಹಾಡ್ ಹೇಳಿ ಅಂತ ಹೇಳಿದ್ರು. ಹಾ. ನಾವಿಬ್ರು ಇವಾಗ ಹಾಡ್ ಹೇಳಿದ್ರೆ ತಪ್ಪ ಅದು? ಹಾ? ಹಾ. ಏಯ್ ನನ್ನಿಂದ ತಪ್ಪಿಸ್ಕೊಳಕ್ ಹಿಂಗ್ ಮಾತಾಡ್ತಾ ಇದ್ದೀರೋ? ಇಲ್ಲ ಅಂದ್ರೆ ಇಲ್ಲಿ ಯಾವ್ದಾರು ಹುಡುಗಿನ ಇಷ್ಟಪಟ್ಟಿದ್ದೀರಾ ಅಂತ ನನಗೆ ಯಾಕೋ ಡೌಟ್ ಇದೆ. ಲೀ ಮುದ್ಕಿ ಹತ್ರ ಹುಷಾರಾಗಿರ್ಬೇಕು, ತಗ್ಲಾಕ್ ಕೊಡೋಂಗಿದ್ದಾಳೆ. ಅಲ್ಲ ನಿನ್ನಿಂದಾನೆ. ಸ್ವಲ್ಪ ಓವರ್ ಆಕ್ಟಿಂಗ್ ಕಮ್ಮಿ ಮಾಡು. ಏನ್ರೋ ಅದು ಗುಸುಗುಸು? ಯಾಕೆ ನೀನ್ ಈ ತರ ಮದ್ವೆನಲ್ಲೂ ಬಂದು ನಮ್ಗೆ ಈ ತರ ಕಷ್ಟ ಕೊಡ್ತಾ ಇದೀಯ ಅಂತ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಆ ತರ ಏನು ಇಲ್ಲ. ನೀವ್ ಇಲ್ಲೇ ಯಾವ್ದಾರು ಹುಡುಗಿನ ಕಟ್ಕೋತಿರೋ ಅಂತ ಭಯ. ಹಂಗೇನಾದ್ರೂ ನೀವ್ ಮಾಡಿದ್ರಿ ಅನ್ಕೋ, ನಿಮ್ಮಮ್ಮ ನಿಮ್ಮಿಬ್ರಿಗೂ ಮಂಗಳಾರತಿ ಮಾಡ್ಬಿಡ್ತಾಳೆ. ಆಮೇಲೆ ಜೀವನದಲ್ಲಿ ನೀವು ಸನ್ಯಾಸಿಗಳಾಗೆ ಇರ್ಬೇಕು. ನಿಮ್ ಮದುವೆನೇ ಆಗಲ್ಲ. ಹುಷಾರು. ಆತರ ಎಲ್ಲ ಏನು ಇಲ್ಲ ಅಜ್ಜಿ. ಹಾ. ನೀನ್ ಸುಮ್ನೆ ಎಲ್ಲದಕ್ಕೂ ಅನುಮಾನ ಪಡ್ತಾ ಇರ್ತೀಯ. ಏನೇನೋ ನೀನೇ ಊಹೆ ಮಾಡ್ಕೊಂಡ್ರೆ ಏನ್ ಮಾಡೋದು? ವಯಸ್ಸಾಗಿ ಹೋದ್ರೆ ಊಹಾಪೋಹ ಜಾಸ್ತಿ ಆಗೋಗತ್ತೆ. ಹಿಂಗೇನೆ ಹೋಗು, ನೀನ್ ಹೋಗಿ ಮಲ್ಕೋ ಹೋಗು. ನೀವೇನ್ ಮಾಡ್ತೀರಿ ಈಗ? ಬಂದ್ ಮಲ್ಕೊಳ್ರಿ. ಎಲ್ರೂ ಸೇರಿ ನಿದ್ರೆ ಮಾಡೋಣ. ನಾನು ಮಧ್ಯದಲ್ಲಿ ಮಲಗ್ತೀನಿ, ನೀವು ಆ ಕಡೆ ಈ ಕಡೆ ಮಲಗಿ. ಅಜ್ಜಿ ನೀನ್ ಮಲ್ಕೊಳ ಅಜ್ಜಿ, ನಮ್ಗಿನ್ನೂ ನಿದ್ರೆ ಬರ್ತಿಲ್ಲ. ಏಯ್ ಬೆಂಡೆತ್ ಬಿಡ್ತೀನಿ. ಲೇಟ್ ಆಗಿದೆ, ಬಂದ್ ಮಲ್ಕೊಳ್ರಿ. ಆ? ಸಣ್ಣವ್ರು ಇರ್ಬೇಕಾದ್ರೆ ನನ್ನ ಕಡೆ ಕತೆ ಕೇಳಿ ಈಗ ನನಗೆ ಕತೆ ಹೇಳ್ತಾ ಇದ್ದಾರೆ. ಹೇಳಿದ್ಯಲ್ಲಮ್ಮ ದೊಡ್ಡ ಕತೆಗಳನ್ನ. ಅಯ್ಯೋ ಏನೋ ಇದ್ಲು, ಶೆಡ್ಗೆ ಬಂದಿರೋ ಬುಲೆಟ್ ಅನ್ನೋ ತರ ಈ ರೇಂಜ್ ಗೊರಕೆ ಹೊಡಿತಾವಳೆ. ಅಜ್ಜಿ ಅಜ್ಜಿ ಏನೋ ಇದಲ್ಲೋ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣ ಇದ್ಲು. ಲೋ ಗೋವಿಂದ, ಇವತ್ ರಾತ್ರಿ ನಮಗ್ ಶಿವರಾತ್ರಿನೇ. ಈ ಬುಲೆಟ್ ಪಕ್ಕದಲ್ಲಿ ಹೆಂಗೋ ಮಲ್ಗೋದು? ಅಯ್ಯೋ ಮದ್ವೆ ಊಟ ಹಂಗ್ ಕೆಲ್ಸ ಮಾಡಿಸ್ತಾ ಇದೆ. ನೋಡಿದ್ಯಾ, ಇದು ಕಣೋ ಟೆಕ್ನಿಕ್ ಅಂದ್ರೆ. ಮೂಗ್ ಮುಚ್ಚಿದ್ರೆ ಗೊರಕೆ ನಿಂತೋಗತ್ತೆ. ಅಯ್ಯೋ, ಮತ್ತೆ ಶುರು ಆಯ್ತಲ್ಲೋ. ಇದೇನೋ ಇದು, ಮತ್ತೆ ಗೊರಕೆ ಹೊಡಿತಾ ಇದಾರೆ. ಒಂದ್ ಕೆಲ್ಸ ಮಾಡೋಣ ಕಣೋ ಗೋವಿಂದ, ಆ ಬಾತ್ರೂಮ್ ಅಲ್ಲಿ ಬಟ್ಟೆಗೆ ಹಾಕೋ ಕ್ಲಿಪ್ ಇರುತ್ತಲ್ಲ, ಒಂದ್ ಕ್ಲಿಪ್ ತಂದು ಹಾಕ್ಬಿಡು. ಕ್ಲಿಪ್ ಪರ್ಮನೆಂಟ್ ಆಗಿ ಹಾಕಿದ್ವಿ ಅನ್ಕೋ, ಗೊರಕೆ ಶಾಶ್ವತವಾಗಿ ನಿಲ್ಲದಲ್ದೆ ಅಜ್ಜಿ ಕೂಡ ಶಾಶ್ವತವಾಗಿ ನಿದ್ರೆ ಮಾಡ್ಬಿಡ್ತಾರ ಅಷ್ಟೇ. ನೀನ್ ಹೇಳೋದ್ ಕೇಳ್ರೆ ಸತ್ತೋಗ್ತಾರ ಅಷ್ಟೇ. ಮತ್ ಹೇಗೋ ಯಮನ್ ತಡ್ಕೊಳ್ಳೋದು? ಅಯ್ಯೋ, ಇದಾಗಲ್ಲ ಬಿಡು. ಅಜ್ಜಿ 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 ಅಜ್ಜಿ, ಏನೋ ಈ ಟೈಮಲ್ಲಿ ಪವರ್ ಬೇರೆ ಹೋಯ್ತಲ್ಲೋ. ಅಯ್ಯಯ್ಯೋ, ಇವಾಗ ಕರೆಂಟ್ ಹೋಯ್ತಲ್ಲ. ಇರು, ನಾನ್ ಹೋಗಿ ಕ್ಯಾಂಡಲ್ ಇದ್ರೆ ಇಸ್ಕೊಂಡ್ ಬರ್ತೀನಿ. ಬೇಗ ಬಾರೆ, ಕತ್ಲಲ್ ಭಯ ಆಗತ್ತೆ. ಏನಾದ್ರೂ ಹಾಡು. ದೆವ್ಗಳ್ಗೆ ಹಾಡಂದ್ರೆ ಇಷ್ಟ. ಥು, ಹೋಗೆ. ಇದೇನೋ ಇದು, ಇವಾಗ ಕರೆಂಟ್ ಹೋಗಿದೆ. ಹೋದ್ರು ಇಲ್ಲಿ ನೋಡು ಜನರೇಟರ್ ಹೇಗೆ ಕೆಲಸ ಮಾಡ್ತಿದೆ ಅಂತ. ಹೋಗೊಂದೆರಡು ಕೇಬಲ್ ತಗೊಂಡ್ ಬಂದು ಕನೆಕ್ಷನ್ ಕೊಡು. ಫ್ಯಾನು, ಲೈಟು, AC ಎಲ್ಲ ಕೆಲಸ ಮಾಡುತ್ತೆ. ಮೊದ್ಲೇ ಈ ಗೊರಕೆ ಸೌಂಡ್ ತಡ್ಕೊಳಕ್ ಆಗ್ತಿಲ್ಲ, ಅದ್ರಲ್ಲಿ ನಿನ್ ಕೆಟ್ಟ ಜೋಕ್ಸ್ ಬೇರೆ ಮಾಡ್ತೀಯಲ್ಲೋ. ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಲೇ, ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ಯೇನೋ? ಒಂದೇ ನಿಮಿಷ ಬರ್ತೀನಿ ಸುಮ್ನೆ. ಗೋವಿಂದ.
ಅಪ್ಪ ಥು. ಅಜ್ಜಿ ಏನೇ ನೀನು ಸುಮ್ನೆ ಬಾಯಿಗೆ ಬರ್ಸ್ದಾಗೆಲ್ಲ ಎಲ್ಲ ಮೈ ಮೇಲೆ ದೇವ್ರೇನಾದ್ರು ಬಂದಿದ್ಯಾ ಹೆಂಗೆ ಅಜ್ಜೆ ಅಜ್ಜೆ ಅಯ್ಯೋ ಮಗ ತುಂಬ ಹೋಗಿತಾನೆ ಅವಳೆ. ಲೇ ಗೋವಿಂದ ಎಲ್ಲಿದ್ಯಲ್ಲೋ? ಮೇನ್ಸ್ ಎಲ್ಲಿದ್ಯಪ್ಪ?